ಚೆನ್ನಾಗಿದೆಯಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನ ಆಯ್ತು ಲಾಂಗ್ ವಿಡಿಯೋ ಹಾಕಿ. ಏನಂತ ಅಂದ್ರೆ ಪ್ರತಿದಿನ ನಾನು ಶಾರ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಂದ್ರೆ ಎವ್ರಿ ಡೇ ಶಾರ್ಟ್ ವಿಡಿಯೋ ಹಾಕೋಣ ಅಂತ. ಹಾಗೆ ಬುಧವಾರ ಮತ್ತೆ ಭಾನುವಾರ ನನ್ನ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋಸ್ ಬರುತ್ತೆ. ಸೊ ನನಗೆ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದ್ದೀನಿ. ಹಾಗಾಗಿ ಅಟ್ಲೀಸ್ಟ್ ಎವ್ರಿ ಡೇ ಶಾರ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ಬೋದಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನ ಎವ್ರಿ ಡೇ ನೋಡ್ಬೇಕು ಅಂತಂದ್ರೆ ಶಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಓಕೆನಾ? ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇನ್ನು 3 ದಿನದಿಂದ ಬರೀ ಮನೆ ಹುಡ್ಕೋದ್ರಲ್ಲೇನೆ ಟೈಮ್ ಆಗೋಯ್ತು. ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಇವತ್ತಂತೂ ಎಲ್ಲೂ ಹೋಗ್ಲಿಲ್ಲ, ತುಂಬಾ ಟಯರ್ಡ್ ಆಗಿ ಆರಾಮಾಗಿ ಮನೇಲಿ ಒಂದ್ ಸ್ವಲ್ಪ ವ್ಲಾಗ್ ಹಾಕೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಬೆಳಗ್ಗೆಯಿಂದ ಬರೀ ಕ್ಲೀನಿಂಗ್ ಆಯ್ತು. 3 ದಿನದ ಪೆಂಡಿಂಗ್ ಇತ್ತಲ್ಲ, ಎಲ್ಲ ಕ್ಲೀನ್ ಮುಗಿಸ್ಕೊಂಡು ಈಗ 3 ಗಂಟೆಗೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಬೆಳಗ್ಗೆಯಿಂದ ಕಲ್ಲಂಗಡಿ ಹಣ್ಣಿತ್ತು, ಕಟ್ ಮಾಡ್ಕೊಡೋಣ ಅನ್ಕೊಂಡು ಕಟ್ ಮಾಡಕ್ಕೆ ಆಗಿಲ್ಲ ಅವ್ರಿಗೆ. ಸರಿ ಬೇಸಿಗೆ ಅಲ್ವಾ, ಏನಾದ್ರೂ ಚಿಲ್ಲಾಗಿ ಅಥವಾ ತಂಪಾಗಿ ತಿನ್ಬೇಕು ಕುಡಿಬೇಕು ಅಂತ ಅನಿಸ್ತಾ ಇರತ್ತೆ, ಬಾಯಾರಿಕೆ ಆಗ್ತಾನೆ ಇರುತ್ತೆ. ಅವ್ರಿಗೋಸ್ಕರ ಇವತ್ತು ಕಲ್ಲಂಗಡಿ ಹಣ್ಣಿಂದು ಒಂದು ಕ್ಯಾಂಡಿ ತರ ಮಾಡ್ಕೊಡೋಣ, ಮಾಡಿಟ್ರೆ ಅವ್ರಿಗೆ ಬೇಕಾದಾಗ ತಿಂತಾರಲ್ವಾ, ಅದನ್ನ ಮಾಡೋಣ ಅಂತ ಅನ್ಕೊಂಡೆ. ಹಾಗೆ ವ್ಲಾಗ್ ನ ಕೂಡ ಶುರು ಮಾಡ್ಕೊಂಡೆ. ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಹಾಗೆ ಮನೆಯದ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಕಲ್ಲಂಗಡಿ ಹಣ್ಣಿತ್ತಲ್ಲ, ಅವ್ರಿಗೇನಾದ್ರೂ ಒಂದು ಐಸ್ ಕ್ಯಾಂಡಿ ತರ ಮಾಡೋಣ ಅಂತ ಹೊರಗಿಂದ ಐಸ್ ಕ್ರೀಮ್ ಅಂತೂ 0 ಬಂದ್ ಮಾಡಿದೀನಿ. ಹಂಗಾಗಿ ಏನಾದ್ರೂ ಅವ್ರಿಗೂ ತಿನ್ಬೇಕು ಅಂತ ಅನಿಸ್ತಾ ಇರತ್ತೆ. ಇನ್ನ ಇವಾಗಂತೂ ಎಕ್ಸಾಮ್ ಅಲ್ವಾ, 2 ದಿನ ರಜೆ ಕೊಟ್ಬಿಡ್ತಾರೆ. ಇಬ್ರು ಮನೆ ಒಳಗಡೆ ಸಿಕ್ಕಾಪಟ್ಟೆ ಜಾಸ್ತಿ ತೀಟೆ ಅಂತೂ ಮಾಡ್ತಾ ಇರ್ತಾರೆ. ಅವ್ರಿಗೇನಾದ್ರೂ ಅವಾಗ ಈ ತರದ ಮಧ್ಯ ಕೊಡ್ತಾ ಇರ್ಬೇಕು. ಅವ್ರು ಕೇಳಲ್ಲ ಆಕ್ಚುಲಿ. ನಮ್ಮ ಮನೇಲಿ ನಾನೇ ಏನಾದ್ರೂ ಮಾಡ್ಕೊಡ್ತಾ ಇರ್ತೀನಿ. ಇನ್ನು ಐಸ್ ಕ್ರೀಮ್ ತರ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಜಾಸ್ತಿ ಏನು ಸ್ವೀಟ್ ಹಾಕಿಲ್ಲ, ಕಲ್ ಸಕ್ಕರೆ ಹಾಕಿದ್ದೀನಿ. ಬೇಕು ಅಂದ್ರೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತೆ ಬ್ಲಾಕ್ ಸಾಲ್ಟ್ ಹಾಕೋಬಹುದು, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನನ್ನ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ಹಣ್ಣು ಏನ್ ರುಬ್ಬಿದ್ನೋ ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಹಾಕಿದ್ದೆ. ಒಂದೊಂದು ಸ್ವಲ್ಪ ಸ್ವೀಟ್ ಹೆಚ್ಚು ಕಮ್ಮಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನೀರ್ ಹಾಕ್ದಲೇನೆ ರುಬ್ಬಿರೋದು. ಇನ್ನೊಂದು ಗ್ಲಾಸ್ ಹಾಗೆ ಮಿಕ್ಕಿದ್ದು. ನಾನು ಐಸ್ ಕ್ಯಾಂಡಿ ಇದೆಲ್ಲ ನನಗೂ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಮಧ್ಯಾಹ್ನ ಟೈಮಲ್ಲಿ ತಿಂದರೆ ಒಳ್ಳೆಯದು. ಈಗ ಇಟ್ಟಿದ್ದೀನಿ, ನೆಕ್ಸ್ಟ್ ಡೇ ಅದು ಯೂಸ್ ಮಾಡ್ಬೋದು. ಇವಾಗಲೇ ಅದು ಗಟ್ಟಿ ಆಗೋದಿಲ್ಲ, ಮತ್ತು ರಾತ್ರಿ ಹೊತ್ತು ಮತ್ತು ಅರ್ಲಿ ಮಾರ್ನಿಂಗ್ ಕೊಡೋದು ಬೇಡ. ಇನ್ನು ನನ್ನ ಫೇವ್ರೆಟ್ ಚಾನಲಲ್ಲಿ ಇದೊಂದನ್ನು ನಾನು ನೋಡ್ತಾ ಇರ್ತೀನಿ. ನನಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ದೇವ್ರ ಹತ್ರ ಏನಾದರೂ ಇನ್ನೊಂದು ಜನ್ಮ ನಿನಗಿದೆ, ಏನಾದರೂ ಬೇಕು ಅಂದರೆ ಈ ಥರ ನೇಚರಲ್ಲಿ ಬದುಕೊಂದು ಅವಕಾಶ ಕೊಡು ಅಂತ ನಾನು ಕೇಳ್ತೀನಿ. ನಂಗೆ ಅಷ್ಟು ಇಷ್ಟ. ಸೊ ಅದಕ್ಕೆ ಯಾವಾಗಲೂ ನನಗೆ ಬೋರ್ ಆದಾಗ ಏನಾದರೂ ನೋಡ್ಬೇಕು ಅನಿಸಿದಾಗ ಅದು ವಿಡಿಯೋ ನೋಡ್ತಾ ಇರ್ತೀನಿ. ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಸೋಂಪು ಹಾಕ್ಬಿಟ್ಟು ನಾನು ಸ್ವಲ್ಪ ಈ ಶರ್ಬತ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಲ್ ಸಕ್ಕರೆ, ಸೋಂಪು, ಸ್ವಲ್ಪ ಪೆಪ್ಪರು ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಕಲ್ ಸಕ್ಕರೆ ಚೆನ್ನಾಗಿ ಪುಡಿ ಆಗಲ್ಲ ಅಂದರೆ ಚೆನ್ನಾಗಿ ಜಜ್ಜಿಬಿಟ್ಟು ಸ್ವಲ್ಪ ಲೈಟಾಗಿ ಪೌಡರ್ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಇದೆಲ್ಲ ಪೌಡರ್ ಆದಮೇಲೆ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋದು. ಯಾವಾಗ ನಿಮಗೆ ಶರ್ಬತ್ ಕುಡಿಬೇಕು ಅನಿಸುತ್ತೋ ಅವಾಗ ಒಂದು ಸ್ವಲ್ಪ ಇದು ಪೌಡರು, ನೀರು ಅಂದರೆ ಇದು ನೀವು ಮಂಜುಗಡ್ಡೆ ಹಾಕೊಂಡ್ರೆ ತುಂಬ ಒಳ್ಳೆಯದು, ತಣ್ಣಗಿರುತ್ತೆ. ಅದನ್ನು ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಶರ್ಬತ್, ಇನ್ಸ್ಟಂಟ್ ಶರ್ಬತ್ ಪೌಡರ್ ರೆಡಿ ಆಗಿಬಿಡುತ್ತೆ. ಸೋಂಪು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವ್ರು ಬರೀ ಹಾಗೆ ತಿಂತಾರೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಚಾಟ್ ಮಸಾಲ, ಸೋಂಪು ಪೌಡರು ಮತ್ತು ನೀರು, ಕೋಲ್ಡ್ ವಾಟರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲಿಂದ ಹೊರಗಡೆ ಬರ್ತಾರೆ, ಇವಾಗ ತುಂಬ ಬೇಸಿಗೆ, ಬಿಸಿಲು ಜಾಸ್ತಿ ಅಲ್ವಾ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿಟ್ಟೆ. ಹಾಗೆ ಸುಮಾರು ಜನ ಏನಂತಂದ್ರೆ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸುಮಾರು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಅದಕ್ಕೆ ನನಗೆ ಗೊತ್ತಿರೋ ಒಂದಿಷ್ಟು ವಿಚಾರನ ನಿಮ್ಮ ಜೊತೆ ಹೇಳೋಣ ಅಂತ ಇವಾಗ ಅಂದ್ಕೊಂಡೆ. ಕ್ಯೂರ್ ಸ್ಕಿನ್ ಪ್ರಾಡಕ್ಟನ್ನು ಯೂಸ್ ಮಾಡಬಹುದಾ ಅಂತ ನೀವು ಸುಮಾರು ಜನ ಕೇಳ್ತಾ ಇದ್ರಿ. ನಾನು ಯೂಸ್ ಮಾಡಿದ್ದೀನಿ, ನಂಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಕ್ಯೂರ್ ಸ್ಕಿನ್ ಯಾಕೆ ಅಂತ ಅಂದರೆ, ಮೊದಲಿಗೆ ನಮ್ಮ ಸ್ಕಿನ್ನಲ್ಲಿ ರ್ಯಾಷಸ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಸುಮಾರು ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದೇ ಥರ ಪ್ರಾಬ್ಲಮ್ ಆಗಿರುತ್ತೆ. ಆದರೆ ಅವ್ರಿಗಾಗೋ ರೀಸನ್ನೇ ಬೇರೆ ಇರುತ್ತೆ, ನಮಗಾಗೋ ರೀಸನ್ಸೇ ಬೇರೆ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಡರ್ಮಟಾಲಜಿಸ್ಟ್ ಅಂತಂದರೆ ಸ್ಕಿನ್ ಎಕ್ಸ್ಪರ್ಟ್ಸ್ ಹತ್ರ ಹೋಗೇನೆ ಒಂದು ಟ್ರೀಟ್ಮೆಂಟನ್ನು ತೊಗೊಂಡ್ರೆ ನಮಗೆ ಬೇಗನೆ ಕ್ಯೂರ್ ಆಗುತ್ತೆ ಮತ್ತು ಎಕ್ಸಾಕ್ಟಾಗಿ ಕ್ಲಿಯರ್ ಆಗುತ್ತೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡರ್ಮಟಾಲಜಿಸ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತು ಕ್ಯೂರ್ ಸ್ಕಿನ್ ಯಾಕೆ ಅಂತ ಅಂದರೆ, ಇದು ತುಂಬ ಈಸಿ. ಅಂದರೆ ಇವಾಗ ನಾವು ಡರ್ಮಟಾಲಜಿಸ್ಟ್ ಹೋಗ್ತೀವಿ, ಅವ್ರೇನಾದರೂ ನಮ್ಮ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ್ರೂ ನಮ್ಮ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಕ್ಯೂರ್ ಸ್ಕಿನ್ನಲ್ಲಿ ಕನ್ನಡ, ಹಿಂದಿ, ತೆಲುಗು, ಮರಾಠಿ ಹೀಗೆ ಸುಮಾರು ಲ್ಯಾಂಗ್ವೇಜಲ್ಲಿ ನಿಮಗೆ ಒಂದು ಮಾತಾಡುವಂಥದ್ದು ಅಥವಾ ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಹೇಳ್ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಕ್ಯೂರ್ ಸ್ಕಿನ್ನಲ್ಲಿ ಇನ್ನೊಂದೇನು ಅಂತ ಅಂದರೆ, ನಮ್ಮ ಒಂದು ಈಸಿ
ಅವ್ರ ಜೊತೆ ಈಸಿಯಾಗಿ ಚಾಟ್ ಮಾಡಬಹುದು. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅವ್ರ ಹತ್ರ ಮಾತಾಡ್ಬೋದು. ಮತ್ತು ನಮ್ದೊಂದು ಪಿಕ್ಚರ್ ಅಷ್ಟೇ ಕೇಳ್ತಾರೆ. ಆ ಪಿಕ್ಚರ್ AI ಮುಖಾಂತರ ಆ ಪಿಕ್ಚರ್ದೊಂದು ಇಂದ ನಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಡಿಟೆಕ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಪರ್ಸನಲೈಸ್ಡ್ ಕಿಟ್ ಕೊಡ್ತಾರೆ. ಈಗ ಔಟ್ಸೈಡ್ ನಾವು ಡರ್ಮಟಾಲಜಿಸ್ಟ್ ಹತ್ರ ವಿಸಿಟ್ ಮಾಡಿದಾಗ ನಮಗೆ ಒಂದು ಟ್ರೀಟ್ಮೆಂಟ್ ಕಿಟ್ಟನ್ನು ಅವರು ಸಜೆಸ್ಟ್ ಮಾಡ್ತಾರೆ ಅಷ್ಟೇ. ಅವ್ರು ಹೇಳಿರೋದಕ್ಕನ್ನ ತೊಗೊಂಡೋಗಿ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡು ಬಂದು ಸೊ ಯೂಸ್ ಮಾಡೋದು ಒಂಥರ ಕಿರಿಕಿರಿ ಅನ್ಸ್ಬೋದು. ಆದರೆ ಕ್ಯೂರ್ ಸ್ಕಿನ್ನಲ್ಲಿ ಹಂಗಲ್ಲ, ಟ್ರೀಟ್ಮೆಂಟು ಪ್ಲಸ್ ಸಜೆಷನ್ಸ್ ಎರಡು ಅಲ್ಲೇ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ನಮಗೆ ಈ ಸ್ಕಿನ್ ಕೇರ್ದು ಒಂದು ಎಜುಕೇಟ್ ಮಾಡ್ತಾರೆ. ಅಂದ್ರೆ ಇವಾಗ ಬರೀ ಸ್ಕಿನ್ ಕೇರ್ ಅಂದ್ರೆ ಏನೋ ಒಂದು ಕ್ರೀಮ್ ಹಚ್ಕೊಂಡ್ಬಿಡೋದು, ಮೇಲೆ ಇದು ಮಾಡ್ಕೊಳ್ಳೋದು, ಅದೇ ಅಲ್ಲದಲ್ಲೇ ನಾವು ಎಕ್ಸರ್ಸೈಸ್ ಮಾಡೋದಿರ್ಬೋದು, ಎಷ್ಟು ನೀರು ಕುಡಿಬೇಕು, ಯಾವ ತರ ಊಟ ಮಾಡಬೇಕು, ಮತ್ತೆ ಆ ಪಿಂಪಲ್ಸ್ ಬರ್ದಲೇ ಇರಾಗಿ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಕೂಡ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಅದು ತುಂಬಾನೇ ಏನಂತಂದ್ರೆ ಇಲ್ಲಿ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಇರೋದ್ರಿಂದ ನಾವು ತುಂಬಾ ಸೇಫ್ಟಿ ಆಗಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಬಹುದು. ಅಂದ್ರೆ ಒಳ್ಳೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ತಾರೆ. ಮತ್ತೆ ರಿಸ್ಕ್ ಕಡಿಮೆ, ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಅಂತ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೊಂದಂದ್ರೆ ಪೀಸ್ ಆಫ್ ಮೈಂಡ್. ನಮ್ಮ ಮುಖದಲ್ಲಿ ಏನೋ ಒಂದು ಸೈಡ್ ಪಿಂಪಲ್ಸ್ ಹಾಕಿದ್ದಕ್ಕೆ ನನಗೆ ವಿಡಿಯೋದಲ್ಲೆಲ್ಲ ಎದ್ದು ಕಾಣಿಸ್ತಾ ಇತ್ತು. ಅದು ನಮಗೆ ಡಿಸ್ಟರ್ಬ್ ಅನ್ಸುತ್ತೆ, ಸ್ಟ್ರೆಸ್ ಅನ್ಸುತ್ತೆ. ಸೊ ಆ ತರ ಒಂದು ಪೀಸ್ ಆಫ್ ಮೈಂಡ್ ಕೂಡ ಸಿಗುತ್ತೆ. ಮತ್ತೆ ನಾವು ಯಾವಾಗ ಡರ್ಮಟಾಲಜಿಸ್ಟ್ ನ ವಿಸಿಟ್ ಮಾಡಬೇಕು ಅಂತ ಅಂದಾಗ ನಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ಒಂಥರ ರೆಡ್ಗೆ, ಬ್ರೌನ್ಗೆ ಆ ಥರ ರ್ಯಾಷಸ್ ಆಗಿದ್ರೆ, ಸುಮಾರು ದಪ್ಪ ಪಿಂಪಲ್ಸ್ ಆಗಿದ್ರೆ, ಅದು ಸ್ವಲ್ಪ ಊತ ಬಂದು ಮೋಲ್ ಅಂತ ಹೇಳ್ತಾರಲ್ಲ ಆ ಥರ ಆಗಿದ್ರೆ, ಈ ಥರ ಏನಾದರೂ ನಿಮಗೆ ಸ್ಕಿನ್ನಲ್ಲಿ ರ್ಯಾಷಸ್ ಆಗಿದ್ರೆ ನೀವು ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡ್ಬೋದು. ಅದ್ರ ಜೊತೆಗೆ ಏನಾದರೂ ಬೇಗನೆ ಅರ್ಲಿ ಏಜಿಂಗ್ ಸೈನ್ಸ್ ಇದ್ರೆ, ಮತ್ತೆ ಸ್ಕಿನ್ ತುಂಬ ಡಲ್ ಆಗಿದೆ, ನಾನು ತುಂಬ ಚೆನ್ನಾಗಿತ್ತು, ಸಡನ್ಲಿ ಡಲ್ ಅನಿಸ್ತಾ ಇದೆ ಅಂತಂದ್ರೂ ಕೂಡ ನೀವು ಒಳ್ಳೆ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡೋದಕ್ಕೆ ಡರ್ಮಟಾಲಜಿಸ್ಟ್ನ ವಿಸಿಟ್ ಮಾಡಬಹುದು. ಅದ್ರ ಜೊತೆಗೆ ಈ ಪ್ರಾಡಕ್ಟ್ ನಿಮಗೆ 1500 ಸಿಗುತ್ತೆ. ಇನ್ನೂ ಎಬೋನು ಆಗಬಹುದು, ಯಾಕೆಂತಂದ್ರೆ ಡಿಪೆಂಡ್ ಯಾವ ಥರ ಪ್ರಾಡಕ್ಟ್ ನಿಮಗೆ ಕಸ್ಟಮೈಸ್ ಆಗಿ ಬರುತ್ತೋ ಅದ್ರ ಮೇಲೆ ನಿಮಗೆ ಅದು ಜಾಸ್ತಿ ಕಡಿಮೆ ಆಗುತ್ತೆ. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ನಂದೊಂದು ಕೂಪನ್ ಕೂಡ ಹಾಕಿರ್ತೀನಿ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಯಾವುದೇ ಪ್ರಾಡಕ್ಟ್ಸನ್ನು ಎಕ್ಸಾಕ್ಟಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ, ನನಗೆ ಇದೇ ಸಜೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನನ್ನ ಸ್ಕಿನ್ ಪ್ರಾಬ್ಲಮೇ ಬೇರೆ ಇರುತ್ತೆ, ನಿಮ್ಮ ಸ್ಕಿನ್ ಪ್ರಾಬ್ಲಮೇ ಬೇರೆ ಇರುತ್ತೆ. ನೋಡೋದಕ್ಕೆ ಒಂದೇ ಥರ ಇರ್ಬೋದು, ಪಿಂಪಲ್ ಅಂತ, ಬಟ್ ಬೇರೆ ಬೇರೆ ಇರುತ್ತೆ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಈ ಒಂದು ಪ್ರಾಡಕ್ಟನ್ನ ಬೈ ಮಾಡ್ಬೋದು. ಜೊತೆಗೆ ನಂದೊಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಒಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆನಾ? ಸೊ ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಕೇರ್ಗೆ ನಿಮಗೆ ಮೊದಲೇ ಹೇಳ್ದಂಗೆ ಒಂದು ಹೆಲ್ದಿ ಸ್ಕಿನ್ ಕೇರ್ನ ಫಾಲೋ ಮಾಡೋದಕ್ಕೆ ಅಂತಲೇ ತರಿಸಿದ್ದು. ಇದು ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತಂದರೆ ನೀವು ಚೆಕ್ ಮಾಡ್ಕೋಬೋದು. ಇದು ಪ್ರೀವಿಯಸ್ ಡೇ ವ್ಲಾಗ್ನ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದಿನ ಹೋದ್ವಿ. ಸ್ವಲ್ಪ ಯಾಕೆಂದರೆ ತಡ ಆದರೆ ಮನೆಗಳು ಸಿಗಲ್ಲ, ಮತ್ತು ಹಿಂಗೆ ಆಗೋಯ್ತು ನಮಗೆ. ಕನ್ಫರ್ಮ್ ಆಗಿ ಎಲ್ಲಿ ತೊಗೋಬೇಕು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇದೇ ಸರಿ ಹೀಗೆ ಮಾಡೋಣ ಅಂತ ಹೇಳಿ ಮನೆ ಹುಡ್ಕೋದಕ್ಕೆ ಅಂತ ಹೋದ್ವಿ. ಯಾಕೆ ಅಂತ ಅಂದರೆ ಸುಮಾರು ಜನ ಏನಂತಂದ್ರು ಎಲ್ಲಿ ಕೇಳಿದ್ರು ಮನೆ ಖಾಲಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವೇನಾದರೂ ಸ್ಕೂಲ್ ಜಾಯಿನ್ ಆದ್ಮೇಲೆ ಆ ಟೈಮಲ್ಲಿ ಅಲ್ಲಿ ತನಕನೂ ನಮ್ಗೇನಾದ್ರೂ ಡಿಲೇ ಆಗ್ಬಿಟ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮನೆ ಒಂದು ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ, ಆದಷ್ಟು 1 ತಿಂಗಳು 2 ತಿಂಗಳು ಒಳಗಡೆ ಸಿಕ್ಕಿದ್ರು ಓಕೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅಲ್ಲಿ ನಾವು ಹೋಗ್ತಿದ್ದಂಗೆನೆ ಸ್ಕೂಲ್ ನಿಯರ್ ಅಲ್ಲೇ ಒಂದು ಮನೆ ಸಿಕ್ತು. ಮನೆ ಅಂತೂ ತುಂಬಾನೇ ಚೆನ್ನಾಗಿತ್ತು, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಲಿವಿಂಗ್ ಹಾಲಲ್ಲಿ ಒಂದು ಬಾಲ್ಕನಿ ಇತ್ತು, ಕಿಚನ್ ಕೂಡ ಸಪ್ರೇಟ್ ಕಿಚನು, ಮತ್ತೆ 2 ಕೌಂಟರ್ ಟಾಪ್ ಇತ್ತು, ಒಂದು ಯುಟಿಲಿಟಿ ಏರಿಯಾ ಇತ್ತು ಕಿಚನ್ ಅಲ್ಲೇ. ಅಲ್ಲೂ ಕೂಡ ಸ್ಲೈಡಿಂಗ್ ಡೋರ್ ಎಲ್ಲ ಮಾಡಿದ್ರು. ಅಂದ್ರೆ ಸುತ್ತ ಮನೆ ಇತ್ತು ಅಷ್ಟೇ. ಸುತ್ತ ನೋಡಿದ್ರು ನಮ್ಗೆ ಏನು ಕಾಣಿಸಲ್ಲ, ಸುತ್ತ ಎಲ್ಲ ಕಡೆ ಬರೀ ಮನೆಗಳೇ ಕಾಣಿಸ್ತಾ ಇರುತ್ತೆ. ಆ ಥರ ಒಂದು ರೋಡು ಕಾಣಲ್ಲ, ಅಥವಾ ಏನೋ ಹೊರಗಡೆ ನೋಡ್ತೀನಿ ಅಂದ್ರೂ ಸೇಮ್ ಇದೇ ಥರ ಇತ್ತು. ಬಟ್ ಇಂಟೀರಿಯರ್ ಮಾತ್ರ ಸೂಪರಾಗಿ ಮಾಡಿದ್ರು. ಅದು ಮತ್ತೆ ಇದು ಹಾಲಲ್ಲಿ ಒಂದು ಕ್ಯಾಬಿನೆಟ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಮತ್ತೆ ಹಾಲ್ಗೆ ಒಂದು ಬಾಲ್ಕನಿ ಅಪೋಸಿಟ್ ನೋಡಿದ್ರು ಮತ್ತೆ ಅದೇ ಅಪೋಸಿಟ್ ಒಂದು ದೊಡ್ಡ ಮನೆ ಇತ್ತು. ಅದ್ರ ಪಕ್ಕನೇ ಇನ್ನೂ ಒಂದು ಅಂದ್ರೆ ಆ್ಯಕ್ಚುಲಿ ಮನೆಗೆ 2 ಬಾಲ್ಕನಿ ಇತ್ತು. ಅದು ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಸೇಮ್ ನಮ್ಮ ಮನೆ ಅಷ್ಟೇ ಅನ್ಕೊಳ್ಳಿ, ಇಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಚಿಕ್ಕದು ಅಂತ ಅನಿಸ್ತು ನನಗೆ, ಸ್ಕ್ವೇರ್ ಫೀಟ್ ಅವ್ರು ಹೇಳಿದ್ದು. ಆಮೇಲೆ ಇದು ಒಂದು ರೂಮಲ್ಲೂ ಕೂಡ ವಿಂಡೋ ತುಂಬ ಚೆನ್ನಾಗಿತ್ತು, ಅಂದರೆ ವೆಂಟಿಲೇಷನ್ ಚೆನ್ನಾಗಿತ್ತು. ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ, ಅಷ್ಟು ಲೈಟಿಂಗ್ ಹಾಕಿದ್ರು. ವಾಶ್ರೂಮ್ ಎಲ್ಲ ಅಂತೂ ತುಂಬ ಇಂಟೀರಿಯರು ಮಸ್ತಾಗಿ ಮಾಡಿಬಿಟ್ಟಿದ್ರು. ಅಂತಂದರೆ ಸ್ವಂತ ಮನೆಗೆ ಯಾವ ರೇಂಜಲ್ಲಿ ಮಾಡ್ತಾರೋ ಆ ಥರನೇ ಮಾಡಿದ್ರು. ಇನ್ನು ಒಂದು ಕಾಮನ್ ವಾಶಿಂಗ್ ಬೇಸನ್ ಕೊಟ್ಟಿದ್ರು. ಅಂದರೆ
ಇಂಟೀರಿಯರ್ ಮಾತ್ರ ಸಖತ್ತಾಗಿತ್ತು. ಲಿವಿಂಗ್ ಹಾಲ್, ಆಮೇಲೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿ, ಮಾಸ್ಟರ್ ಬೆಡ್ರೂಮ್ ವಾಶ್ರೂಮ್ ಅಂತೂ ಸಖತ್ತಾಗಿತ್ತು. ಕಲರ್ ಎಲ್ಲ ನಂಗೂ ಕೂಡ ತುಂಬಾ ಇಷ್ಟ ಆಯ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಸೈಡ್ ಅಲ್ಲಿ ನೀವು ನೋಡ್ತಿದ್ದಂಗೆ ಇದೇನು ಬೇಸಿನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಾಯ್ಲೆಟ್ದು ವಾರ್ಡ್ರೋಬ್ ಅಷ್ಟೇನೆ, ಅದ್ರದ್ದು ಎಲ್ಲ ಇಂಟೀರಿಯರ್ ವರ್ಕ್, ವುಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ನನಗೂ ಅನ್ನಿಸ್ತು. ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಬಟ್ ನಾವು ಇಷ್ಟಪಡೋಕ್ಕೂ ಮೊದಲಿಗೆ ಏನಂತಂದರೆ, ಬೆಂಗಳೂರಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆ ಅಂದರೆ ಅದ್ರದ್ದು ರೆಂಟನ್ನು ಫಸ್ಟ್ ಕೇಳಬೇಕಾಗತ್ತೆ. ಗೊತ್ತಿತ್ತು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ, ಬಟ್ ನೋಡೋಣ ಒಂದೇನೋ ಬಜೆಟಲ್ಲಿ ಆದರೆ ಅಂತ ಹೇಳ್ಬಿಟ್ಟು ನಾವು ಅಂದರೆ ಮನೆಗಳು ಸಿಗ್ತಾನೆ ಇರಲಿಲ್ಲ. ಎಲ್ಲೂ ನಾವು ಮನೆ ನೋಡೋಕೆ ಅವಕಾಶನೇ ಸಿಗಲಿಲ್ಲ. ಯಾರನ್ನ ಕೇಳಿದ್ರು ಖಾಲಿ ಇಲ್ಲ, ಆಲ್ರೆಡಿ ಇದ್ದಾರೆ ಅಂತಲೇ ಹೇಳ್ತಾ ಇದ್ರು. ಮನೆ ಒಳಗಡೆ ಹೋಗಿ ಮನೆ ನೋಡೋಕ್ಕೂ ಸಹ ನಮಗೆ ಆ ಟೈಮು ಕೊಡಲಿಲ್ಲ. ಮತ್ತು ಯಾವ ಮನೆ ಖಾಲಿ ಇದೆ ಬಂದು ನೋಡಿ ಅಂತ ಹೇಳಿ ನಾವು ರಿಜೆಕ್ಟ್ ಮಾಡೋ ರೇಂಜಿಗೆ ಮನೆಗಳು ಸಿಗಲಿಲ್ಲ ನಮಗೆ. ಇದು ಫಸ್ಟ್ ಬಂದು ಖಾಲಿ ಇದೆ ನೋಡಿ ಅಂತೇಳಿ ಕರ್ಕೊಂಡು ಹೋದ್ರು. ಇದು ತುಂಬ ಚೆನ್ನಾಗಿತ್ತು. ಬಾಡಿಗೆ ಅಂತೂ ಸಿಕ್ಕಾಬಿಟ್ಟೆ ಹೇಳಿದ್ರು 75,000. ಮನೆ ಹುಡ್ಕೋ ಕೆಲಸ ಇದೆಯಲ್ಲ, ನಿಜವಾಗ್ಲೂ ಅನ್ಕೊಂಡಷ್ಟು ಸುಲಭ ಅಲ್ಲ. ಎಲ್ಲಿ ನೋಡಿದ್ರು ಖಾಲಿ ಇಲ್ಲ ಅಂತಾರೆ. ಖಾಲಿ ಇರೋ ಮನೆಗಳು ಹೆವಿ ರೇಟ್ ಹೇಳ್ತಾರೆ. 75,000 ಅಂತೆ, 1.5 ಲಕ್ಷ ಅಂತೆ. ಇಷ್ಟಾಗೋ ಮನೆಗಳು ರೇಟ್ ಜಾಸ್ತಿ. ಇನ್ನು ಕೆಲವು ಮನೆಗಳಲ್ಲೆಲ್ಲ ಖಾಲಿನೇ ಇಲ್ಲ ಸರ್, ಎಲ್ಲ ಫುಲ್ ಓಡಾಡಿ ಸುಸ್ತಾಗಿ ಇಲ್ಲಿ ನಿಂತ್ಕೊಂಡು ನೀರು ಕುಡಿತಾ ಇದ್ದೀವಿ. ನಿಜವಾಗ್ಲೂ ತುಂಬ ಕಷ್ಟ ಬೆಂಗಳೂರಲ್ಲಿ ಬಾಡಿಗೆ ಮನೆ ಹುಡ್ಕೋದು, ಅಷ್ಟು ಸುಲಭ ಅಂತೂ ಅಲ್ಲ. ಫೈನಲಿ ಒಂದು ಒಳ್ಳೆ ಮನೆ ಸಿಕ್ಕಿದ್ರೆ ಸಾಕು ದೇವ್ರೆ. ಇಲ್ಲಿ ಹೆಂಗಿದೆ ಮನೆ ಹುಡ್ಕೋದು ಎಕ್ಸ್ಪೀರಿಯನ್ಸ್? ಅದ್ರೇನ್ ಗೊತ್ತು ಖುಷಿ, ಹೋಗಿ ಒಂದೊಂದು ಮನೆಯನ್ನ ನೋಡ್ಕೊಂಡ್ ಬರೋದು ಒಂಥರ ಖುಷಿ. ಆದ್ರೆ ಕೆಲವೊಂದು ಮನೆ ಒಳಗಡೆ ಎಂಟ್ರಿನೇ ಇಲ್ಲ, ಮನೆ ಖಾಲಿ ಇಲ್ಲ ಅನ್ಬಿಡ್ತಾರೆ. ಇದ್ರೆ ಮಾತ್ರ ಖುಷಿ. ಹೆಂಗಿರುತ್ತೆ ಇಂಟೀರಿಯರ್, ಹೆಂಗಿರುತ್ತೆ ಮನೆ, ಹೆಂಗಿರುತ್ತೆ ನೋಡೋಣ ಅಂತ. ಇದು ಏನ್ ಗೊತ್ತಾ, ಇದು ನೆಲ್ಲಿಕಾಯಿ ಗಿಡ ಹಾಕಿದಾರಲ್ಲ, 2-3 ಮನೆ ಅಪಾರ್ಟ್ಮೆಂಟ್ ಮನೆ ಮುಂದೆ ನೋಡಿದೆ ನಾನು ಇದನ್ನ. ಮತ್ತು ಇಡೀ ದಿನ ಹುಡುಕಿದಕ್ಕೆ ಅದು ಒಂದೇ ಮನೆ ಒಳಗಡೆ ಎಂಟ್ರಿ ಕೊಟ್ಟು ನಾವು ಮನೆಯನ್ನ ಇಂಟೀರಿಯರ್ ಅಥವಾ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ಬರೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದು ಅದು ಒಂದೇ ಮನೆ. ಅದಾದ್ಮೇಲೆ ಸುಮಾರು ಅಪಾರ್ಟ್ಮೆಂಟ್ ಓಕೆ ಇನ್ನೊಂದು ಚೂರು ದೂರ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸರೌಂಡಿಂಗ್ ಎಷ್ಟು ಸಾಧ್ಯನೋ ಅಷ್ಟು ಮನೆ ನೋಡಿದ್ವಿ. ನಮ್ಗೆಲ್ಲೂ ಮನೆಗಳು ಸಿಗ್ಲಿಲ್ಲ, ಖಾಲಿ ಇಲ್ಲ ಅನ್ನೋದಷ್ಟೇ ಮಾಡಿದ್ದು. ಇಲ್ಲಾಂದ್ರೆ 3 BHK ಇರ್ತಾ ಇತ್ತು. ಅದು ತುಂಬಾ ಕಾಸ್ಟ್ಲಿ, ನಮ್ಗೆ ಅಷ್ಟೊಂದು ಆಗ್ತಾ ಇರ್ಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಪ್ರೀತಮ್ಗೆ ಅಡ್ಮಿಷನ್ ವಿಚಾರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಹೋಗ್ತಾನೆ ಗಾಡಿ ಪಂಚರ್ ಆಯಿತು. ಆ ಪಂಚರಲ್ಲಿ 3 ಮೊಳೆ ಇತ್ತು. ಅದು ಇದು ಮಾಡಿ ಹಂಗೂ ಟೈರ್ ಚೇಂಜ್ ಮಾಡಿ ಅಂತ ಹೇಳಿದ್ವಿ. ಇಲ್ಲ ಇನ್ನೂ ಒಂದು 6 months ಆರಾಮಾಗಿ ಓಡಿಸ್ಬೋದು, ಟೈರ್ ಚೆನ್ನಾಗಿದೆ ಅಂತೇಳಿ ಪಂಚರ್ ಹಾಕಿ ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಸ್ಕೂಲ್ ಹತ್ರ ಹೋಗೋಕ್ಕೂ ಮುಂಚೆಗೇನೆ ಒಂದು ದೊಡ್ಡದು ಒಂದು ಅಪಾರ್ಟ್ಮೆಂಟ್ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಅಂತಂದರೆ ಏನಂತ ಹೇಳ್ತಾರೆ, ಅಪಾರ್ಟ್ಮೆಂಟ್ ಸರೌಂಡಿಂಗೇ ಸಖತ್ತಾಗಿತ್ತು. ಅಷ್ಟು ಗಿಡ ಹಾಕಿದ್ರು ಒಳಗಡೆ ನೋಡೋದಕ್ಕೆ. ಒಂಥರ ಸ್ಟ್ಯಾಂಡರ್ಡ್ ಆಗಿ ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟ ಆಡೋದಕ್ಕೆ, ಬೇಜಾರಾದಾಗ ಓಡಾಡೋದಕ್ಕೆ, ವಾಕ್ ಮಾಡೋದಕ್ಕೆ ಸುತ್ತ ಗಿಡ ಅಷ್ಟು ಗಿಡಗಳು ಹಾಕಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಕೂಡ ಒಂದು ರೇಂಜಿಗೆ ನಮಗೆ ಸಿಗ್ತಾ ಇತ್ತು. ಆದರೆ ಏನಂತ ಅಂದರೆ ವಿತ್ ಫರ್ನಿಚರ್ ಒಂದೇ, ಇಡೀ ಅಷ್ಟು ಅಪಾರ್ಟ್ಮೆಂಟಲ್ಲಿ ವಿತ್ ಫರ್ನಿಚರ್ 2 BHK ಇದು ಒಂದೇ ಖಾಲಿ ಇದ್ದಿತ್ತು. ನೋಡು ಹೆಂಗಿದೆ, ಚೆನ್ನಾಗಿದ್ಯಾ? ಇದು ತುಂಬ ಹಳೇದು ಅನ್ಸುತ್ತಲ್ಲ, ಹಳೆ ಮನೆ ಅನ್ಸುತ್ತೆ. ಇಂಟೀರಿಯರ್ ಎಲ್ಲ ತುಂಬ ಹಳೇದಿದೆ. ಓ ವಾಶ್ರೂಮ್ ಕಣಪ್ಪ ಚೇರು. ಅಲ್ಲಿ ನೋಡಲಿ, ಅಲ್ಲೇನೋ ಕಾಣಿಸುತ್ತೆ ನೋಡು, ಅಲ್ಲಿ ನಿಂತ್ಕೊ. ಯಾರಿಲ್ಲಿರೋದು? ನೋಡಿ ಇಲ್ಲಿಂದ सब लेके 55 पार्किंग होती है, सब उसी में आ जाएगा. ये मास्टर बेड, ये दूसरा बेड, एक कवर कैबिनेट्स है, 2 वॉशरूम है, गीजर है, दोनों में लिंक है. ये हो गया का हॉल, ये हो गया का किचन, ये हो गया का गैस स्टोव, सब
BHK ವಾಶ್ರೂಮ್, ಕಿಚನ್. ಏನು ಲೈಟಿಂಗ್ ಹಚ್ಚಕ್ಕಾಗುತ್ತೆ? ಏನಪ್ಪ ಲಕ್ ಏನಿದೆ ಅಲ್ಲಿ? ಹಾಂ, ವಾಷಿಂಗ್ ಮಿಷಿನ್. ಅದು ಕರೆಂಟು. ವಾ, ಹಾಂ ಕರೆಂಟ್ ವಿತೌಟ್. ಓಕೆ, ಹಾಂ ಓಕೆ. ಇದು ಹೆಂಗೆ ಓಪನ್ ಮಾಡೋದು ಪ್ರೀತು? ನೋಡು, ಬಾಲ್ಕನಿ. ಹಾಂ, ಏನು ಚೇನು? ಪಾರ್ಕ್ ಇದೆ ಅಲ್ಲಿ, ಪಾರ್ಕ್. हाँ, सब में है ये, इसमें भी डबल है, ट्रिपल भी है. अभी फिलहाल यही खाली है, दूसरा नहीं है अभी. ಇಡೀ ಇದು ಅಪಾರ್ಟ್ಮೆಂಟಲ್ಲಿ ಇದೊಂದೇ ಖಾಲಿ ಅಂತ? ಕೆಲವರು ಅವ್ರು ಹೇಳ್ತಾರೆ ಆಗುತ್ತೆ, ಅವರೇ ಬುಕ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸೆಕ್ಯೂರಿಟಿಗಳಿಗೆ. ಪಕ್ಕದಲ್ಲಿ ಇಡಿಸಿದೆಯಲ್ಲ, ಸರಿ, ಹೋಗ್ತಾ ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋದ್ವಿ. ಒಂದು 2 BHK ವಿತ್ ಫರ್ನಿಚರು 55,000 ರೂಪಾಯಿಗೆ ಹೇಳಿದ್ರು. ನಾವು ವಿತ್ ಫರ್ನಿಚರ್, ಅದು ಫರ್ನಿಚರ್ ನಮಗೆ ಇಷ್ಟನೂ ಆಗಲಿಲ್ಲ ಮತ್ತು ನನಗೆ ಮನೆ ತುಂಬ ಹಳೇದು ಅಂತ ಅನ್ನಿಸ್ತಾ ಇತ್ತು. 55,000 ತುಂಬ ಜಾಸ್ತಿ ಅನ್ನಿಸ್ತು. ಸ್ಕೂಲಿಂದ ಸ್ವಲ್ಪ ದೂರನೂ ಅನಿಸ್ತು. ಮನದು ಮಾಡ್ತಾ ಇದ್ದೀವಿ, ಸ್ಕೂಲಿಗೆ ಮತ್ತೆ ದೂರ ಮಾಡಿಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ವಿತೌಟ್ ಫರ್ನಿಚರ್ ಏನಾದರೂ ಇದ್ದರೆ ಹೇಳಿ ಅಂತ ಕೇಳಿದ್ವಿ. ಇಲ್ಲ ಅಂತ ಅಂದರು. ಆಮೇಲೆ ನಾವು ಹುಡುಕ್ತಾರ ಫೇಸಿಂಗಲ್ಲಂತೂ ಮನೆ ಒಂದು ಸಿಗ್ತಾನೆ ಇರಲಿಲ್ಲ. ಇನ್ನು ಕೆಲವೊಂದು ಮನೆಗಳಿದ್ದೋ ಅವೆಲ್ಲ ನಾವು ಯೂಸ್ ಮಾಡಲ್ಲ, ನಮ್ಮ ಹಿಂದೂಗಳು ಅದನ್ನ ಆಲ್ಮೋಸ್ಟ್ ಪ್ರಿಫರ್ ಮಾಡಲ್ಲ, ಆ ಥರ ಮನೆ ಇತ್ತು. ಅವನ್ನೆಲ್ಲ ನಾವು ನೋಡೋಕ್ಕೆ ಹೋಗಲಿಲ್ಲ. ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದವು ಅಷ್ಟು ನೋಡಿದ್ವಿ. ಇದು ಪ್ರೀತಮ್ನ ಸ್ಕೂಲ್ ಜಾಯಿನ್ ಮಾಡೋದಕ್ಕೆ ಅಂತ ಬಂದಿದ್ದು. ಬಟ್ ಇದು ಪ್ರೀ ನರ್ಸರಿದೇನೋ ರಿನೋವೇಷನ್ ನಡೀತಾ ಇದೆ ಅಂತ ಕ್ಲೋಸ್ ಮಾಡಿದ್ರು. ನೆಕ್ಸ್ಟ್ ಪ್ರಗತಿ ಏನು ಸ್ಕೂಲ್ ಇತ್ತಲ್ಲ, ಅಲ್ಲೇ ಕರ್ಕೊಂಡು ಹೋದ್ವಿ. ಅಲ್ಲಿ ವಿಚಾರಿಸೋಣ ಏನು ಅಡ್ಮಿಷನ್ ಕತೆ ಅಂತ. ಅವರು ಫೆಬ್ರವರಿಗೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ನೀವು ಇವಾಗ ಬಂದಿದ್ದೀರಾ ಅಂತ ಹೇಳಿ ಸ್ವಲ್ಪ ಇದು ಮಾಡಿದ್ರು. ನೋಡೋಣ, ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ ಹಿಂಗೆ ಏನು ಅಂತ. ಅಪ್ಲಿಕೇಶನ್ ಎಲ್ಲ ಹಾಕಿದ್ಮೇಲೆ ನನ್ನ ಮಗನ ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕಂತೆ. ಏನು ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ, ನಾವು ಮನೇಲಿ ಸುಮ್ಮನೆ ಫ್ರೀಯಾಗಿರಲಿ ಅಂತ ಬಿಟ್ಬಿಟ್ಟಿದ್ದೀವಿ. ಪ್ರೀ ನರ್ಸರಿಗೆಲ್ಲ ಏನು ಹೇಳ್ಕೊಡೋಣ ಅಲ್ವಾ? ಸರಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಅಡ್ಮಿಷನ್ ಕತೆನೂ ಇನ್ನೂ ನಮ್ಗೆ ಅಷ್ಟು ಗ್ಯಾರಂಟಿ ಇಲ್ಲ. ನೋಡೋಣ ಅಂತ ಹೇಳಿ ಬಂದು ಪ್ರೀತಮ್ನ ಮನೆಗೆ ಬಿಟ್ಟು ಮತ್ತೆ ಒಂದು 4-5 ಅವರ್ ಮನೆ ಹುಡ್ಕಿದ್ವಿ. ನಮಗೆ ಮನೆ ಮತ್ತೆ ಎಲ್ಲೂ ಸಿಗ್ಲಿಲ್ಲ. ಹುಡುಕಿ ಸಿಕ್ಕಾಬಟ್ಟೆ ಬೇಜಾರಾಗಿ ಮನೆ ಕಡೆ ಹೋದ್ವಿ. ಮಾಡೋಣ ಅಂತ ಹೇಳ್ಬಿಟ್ಟು ಈ ಬೇಕಿಂಗ್ ಟ್ರೇ ತರಿಸ್ದೆ. ಟ್ರೇ ಇರಲಿಲ್ಲ, ನಾನು ನಾರ್ಮಲ್ ಒಂದು ಬೌಲ್ ಇತ್ತು ಸ್ಟೀಲ್ದು, ಅದ್ರಲ್ಲಿ ಮಾಡ್ತಾ ಇದ್ದೆ. ಶೇಪ್ ಎಲ್ಲ ಚೆನ್ನಾಗಿ ಬರಲ್ಲ, ಆಕ್ಚುಲಿ ಸ್ಕ್ವಯರ್ ಶೇಪ್ ಕೇಳಿದೆ. ಆಮೇಲೆ ಪ್ರೈಸ್ ನೋಡ್ಕೊಂಡು ಹಾರ್ಟ್ ಶೇಪ್ದು ಚೆನ್ನಾಗಿದ್ರೆ ತಗೊಂಡ್ ಬನ್ನಿ ಅಂತ ಅಂದೆ. ಅವ್ರು ನೋಡಿದ್ರೆ ಬರೀ ಹಾರ್ಟ್ ಶೇಪ್ ತಗೊಂಡ್ ಬಂದ್ರು. ಪ್ರಗತಿ ಸ್ಕೂಲಿಂದ ಬಂದ್ಬಿಟ್ಟು, ಮಮ್ಮಿ ಏನ್ ತಗೊಂಡು ಟ್ರೇ ತರಿಸಿದ್ದೀರಾ, ಏನಕ್ಕೆ ಅಂತ. ಅದೆಲ್ಲ ಹೇಳಲ್ಲ, ಸೀಕ್ರೆಟು ಅಂತ ಹೇಳಿ ನೋಡ್ತಾ ಇದ್ದೀನಿ. ಸೈಜ್ ಆಗುತ್ತಾ ಅಂತ. ಎಕ್ಸಾಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಹಾಗೆ ನನ್ನ ವ್ಯೂವರ್ ಒಬ್ರು ಲಾಸ್ಟ್ ಮಿನಿ ವ್ಲಾಗಲ್ಲಿ ಕೇಳಿದ್ರಿ, ಅಕ್ಕ ಇದು ಆಟ ಅದು ಅಂತಂದರೆ ಗೋಧಿ ಹಿಟ್ಟಿಂದು ಕೇಕ್ ಹೆಂಗೆ ಮಾಡೋದು ಅಂತ ಇನ್ನೊಂದ್ಸರಿ ಡೀಟೇಲ್ ಆಗಿ ರೆಸಿಪಿ ಹಾಕಿ ಅಂತ. ಸೊ ಅದಕ್ಕೆ ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಯೂಸ್ ಮಾಡ್ಕೊಂಡು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇದೆ ಅದ್ರ ಮೇಲೆ ಹಾಕಿ ಬನಾನಾ ಚಾಕ್ಲೇಟ್ ಕೇಕ್ ಮಾಡ್ತೀನಿ. ಅದು ಮಕ್ಳಿಗೋಸ್ಕರ. ಇನ್ನೇನು ಎಕ್ಸಾಮ್ ನಾಳೆ ಒಂದಿದೆ ಅಂತ, ನಾಳೆ ಅಲ್ಲ ನೆಕ್ಸ್ಟ್ ಒಂದು ಎಕ್ಸಾಮ್ ಇದೆ, ಅದು ಮುಗಿದ್ರೆ ಮುಗೀತು. ಕಂಪ್ಯೂಟರ್ ಅದನ್ನು ಲಾಸ್ಟ್ ಕಂಪ್ಯೂಟರ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಏನಾದರೂ ಸ್ವೀಟ್ ಮಾಡ್ಕೊಡೋಣ. ಅವ್ರಿಗೂ ಹೊರ್ಗಡೆ ತಿಂಡಿ ತಿಂದಲೇ ಬಾಯಿ ಹಿಂಗಂತಿರುತ್ತೆ. ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಸಮಾಧಾನ. ಇದನ್ನು ಮಾಡ್ತೀನಿ. ಹೆಂಗೆ ಮಾಡೋದು ಅಂತ ಡೀಟೇಲ್ ಆಗಿ ನಾನು ರೆಸಿಪಿನ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಸುಮಾರು ಸರಿ ಹೇಳ್ತೀನಿ, ಮರ್ತೋಗ್ಬಿಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬರೆಯೋದಕ್ಕೆ. ಈ ಸರಿ ಇದ್ರದ್ದು ಮೆಜರ್ಮೆಂಟು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇಲ್ಲೂ ತೋರಿಸ್ತೀನಿ. ಸೊ ಬನ್ನಿ ಕೇಕ್ ಮಾಡೋಣ. ಅವರಿಬ್ಬರು ಮಲಗಿದ್ದಾರೆ, ಎದ್ದ ತಕ್ಷಣ ಅವ್ರಿಗೆ ಸರ್ಪ್ರೈಸ್.
ಅದಕ್ಕೆ ಬಾಳೆಹಣ್ಣು ಬೇಕು, ಮತ್ತೆ ಏನೇನು ಬೇಕು ಅಂತ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಲ್ಲಿ ಕೇಕ್ ಮಾಡೋದಕ್ಕೆ 3 ಪಚ್ಚ ಬಾಳೆಹಣ್ಣು ಇತ್ತು, ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇದು ಎಗ್ಲೆಸ್, ಎಗ್ ಹಾಕ್ದಲೇ ಮಾಡೋವಂಥದ್ದು. ಅದನ್ನು ಮೊದಲಿಗೆ ಕಟ್ ಮಾಡಿ ಚೆನ್ನಾಗಿ ಈ ಥರ ಫೋರ್ಕಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಪೇಸ್ಟ್ ಆದಮೇಲೆ 1/4 ಕಪ್ಪಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ಗಾಣದಲ್ಲಿ ತೆಗೆಸಿ ಮಾಡಿದಂಥದ್ದು. ಇನ್ನು ಅದಕ್ಕೆ ಸ್ವಲ್ಪ 1/2 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಇಲ್ಲ ಅಂದರೆ ಕಲ್ ಸಕ್ಕರೆ ಪೌಡರ್ ಆದರೂ ಹಾಕೋಬಹುದು. ಇನ್ನು 1/4 ಕಪ್ಪಷ್ಟು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇನ್ನು 1 ಫುಲ್ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಜರಡೆ ಇಟ್ಕೋಬೇಕು. ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ಇನ್ನು 1 ಸ್ಪೂನಷ್ಟು, 1 ಸ್ಪೂನ್ ಅಲ್ಲ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ದೊಡ್ಡ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇನ್ನು ಕೋಕೋ ಪೌಡರ್ ಬಂದುಬಿಟ್ಟು 1/2 ಕಪ್ಪು ಆಯ್ತಂದರೆ 1/4 ಕಪ್ಪಷ್ಟು ಹಾಕೋಬೋದು. ನಿಮಗೆ ಅದು ಕೋಕೋ ಫ್ಲೇವರ್ ಹೆಂಗೆ ಬೇಕೋ ಅದ್ರ ಮೇಲೆ ನೀವು ಹಾಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಆದಂಗೆ ನೀಟಾಗಿ ತಿರುಗಿಸ್ತಾ ಇರಬೇಕು. ಇಲ್ಲ ಮಿಷಿನ್ ಇದ್ರೆ ತಿರುಗಿಸ್ಬೋದು, ಇಲ್ಲಿ ಕೈಯೆಲ್ಲ ಸ್ವಲ್ಪ ಹೊತ್ತು ತಿರುಗಿಸಿದ್ರೆ ಆಗುತ್ತೆ. ಇನ್ನು ಅದಕ್ಕೊಂದು 1/4 ಕಪ್ಪಷ್ಟು ಅಂದರೆ ಕನ್ಸಿಸ್ಟೆನ್ಸಿ ಜಾಸ್ತಿ ಕಡಿಮೆ ನೋಡಿಕೊಂಡು ಹಾಲನ್ನ ಒಂಚೂರು ಜಾಸ್ತಿ ಕಡಿಮೆ ಹಾಕೋಬೋದು. 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಟ್ರೇಗೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು, ನಾನೇನು ಇಲ್ಲಿ ಯಾವುದೇ ಬಟರ್ ಪೇಪರ್ ಯೂಸ್ ಮಾಡ್ತಾ ಇಲ್ಲ, ಹಂಗೆ ಬರುತ್ತೆ ಅದು. ಅದನ್ನು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಆದಮೇಲೆ ಮೇಲೆ ಡಾರ್ಕ್ ಚಾಕ್ಲೇಟ್ ಇತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲೆ ಹಾಕಿದ್ರೆ ಅದು ತಿನ್ನಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇಲ್ಲ ಅಂತಂದರೆ ಹಾಗೆ ಮಾಡ್ಬೋದು. ಇಲ್ಲ ಅಂತಂದರೆ ಚಾಕ್ಲೇಟ್ ಚಿಪ್ಸ್ ಥರ ಏನೋ ಬರುತ್ತಲ್ಲ, ಒಂಥರ ಕಾಳು ಥರ ಇರುತ್ತೆ, ಚಾಕೋ ಚಿಪ್ಸ್, ಅದನ್ನಾದರೂ ಹಾಕೋಬೋದು. ಹಿಂಗೆ ರೆಡಿ ಆಗಿದೆ ಇವಾಗ. ಇವಾಗ ಇದು ಎಲ್ಲ ರೆಡಿ ಆಗಿದೆ. ಇನ್ನು ಅದನ್ನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಪ್ರೀ ಹೀಟ್ ಅಂದ್ರೆ ಅದು ಪ್ರೀ ಹೀಟ್ ಆದ ತಕ್ಷಣ ಇದನ್ನ ಹಾಕ್ಬಿಟ್ಟು ಕೇಕ್ ಆಪ್ಷನ್ ಇದೆ, ಬೇಕಂದ್ರೆ ಕೇಕ್ ಆಪ್ಷನ್ ಇಡ್ಬೋದು. ಇಲ್ಲ ಇದು ಹೇರ್ ಫ್ರೈಯರ್ ಅಥವಾ ಅವನ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡೋದು ಅಂತಂದ್ರೆ ಕುಕ್ಕರ್ ಕೆಳಗಡೆ ಒಂದು ಹಳೇದು ಯಾವ್ದಾದ್ರು ಕುಕ್ಕರ್ ಇದ್ರೆ, ಹೊಸ ಕುಕ್ಕರ್ ಅಂದ್ರೆ ಹಾಳಾಗುತ್ತೆ, ಯಾವ್ದಾದ್ರು ಅಲ್ಯೂಮಿನಿಯಂ ಬಿಸಾಕೋ ಅಂತ ಕುಕ್ಕರ್ ಇರುತ್ತಲ್ಲ ಅದ್ರ ಕೆಳಗಡೆ ಉಪ್ಪು ಹಾಕ್ಬಿಟ್ಟು ಈ ತರ ಸಿಗುತ್ತೆ ನಿಮ್ಗೆ, ರೌಂಡ್ ಶೇಪಲ್ಲಿ ತಗೊಂಡ್ರೆ ಈಸಿ ಆಯ್ತಾ. ಅದ್ರೊಳಗೆ ಹಾಕಿ ಅದ್ರಲ್ಲಿ ಇಟ್ಬಿಟ್ರೆ ಅದು ಮೊದಲಿಗೆ ಸ್ವಲ್ಪ ಉಪ್ಪನ್ನ ಬಿಸಿ ಮಾಡ್ಕೋಬೇಕು, ಹಬೆ ಬರ್ತಾ ಇರುತ್ತಲ್ಲ, ಆಮೇಲೆ ಇದನ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ತೆಗೆದ್ಬಿಟ್ರೆ ಅದು ಬೇಗ ಆಗ್ಬಿಡುತ್ತೆ. ಇವಾಗ ನಾನು ಅದಿದೆಯಲ್ಲ ಏನ್ ತೆಗೆ ಸುಮ್ಮನೆ ಅದೆಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಪ್ರಗತಿ ಬರ್ಡೇ ನಾನು ಕುಕ್ಕರಲ್ಲೇ ಮಾಡಿದ್ದೆ, ಚೆನ್ನಾಗಿ ಆಗುತ್ತೆ. ಬಟ್ ಬೆಂದಿದೆ ಇವತ್ತು ಚೆಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಬಿಸಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಅದರಲ್ಲಿ ಇಟ್ಬಿಡ್ತೀನಿ. ಪ್ರಗತಿಗೆ ನಿಜವಾಗ್ಲೂ ಸರ್ಪ್ರೈಸು. ನನ್ನ ಮಗಳಿಗೆ ಇದೆಲ್ಲ ತುಂಬ ಇಷ್ಟ. ಹೆಂಗೆ ಬಾಯಿ ಕಟ್ಟಿದ್ದೀವಿ ಅಂತಂದರೆ ಅದಕ್ಕೆ ಅಟ್ಲೀಸ್ಟ್ ಮನೇಲೇ ಮಾಡೋಣ ಅಂತ, ಎಸ್ಪೆಷಲಿ ಇದು ನನ್ನ ವ್ಯೂವರ್ಗೋಸ್ಕರ ಮಾಡಿದ್ದು. ಅವ್ರು ಸುಮಾರು ದಿನದಿಂದ ಕೇಳ್ತಿದ್ರು ಕೇಕ್ ರೆಸಿಪಿ ತೋರಿಸಿ ಅಂತ. ಹಾಗಾಗಿ ಇದಾದ ತಕ್ಷಣ ನಾನು ಇದರಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಚಿನ್ನು ನೋಡಿ, ಇದ್ರೊಳಗಡೆ ಏನಿದೆ, ಏನದು ಏನ್ ಮಾಡಿದ್ದಾನೆ ಅಂದ್ರೆ ಫೆವಿಕಾಲ್ನ ಮೈ ಮೇಲೆಲ್ಲ ಉಯ್ಕೊಂಡು ಅದ್ರದ್ದೆಲ್ಲ ಅಂಟೆಲ್ಲ ತೆಗಿತಾ ಇದ್ದಾನೆ. ಈಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಬೇಕು. ಇದೆಲ್ಲ ನೋಡಿ ಮಲ್ಗಕ್ಕೆ ಮುಂಚೆಗೆ ಇದೆಲ್ಲ ಮಾಡ್ಕೊಂಡು ಮಕ್ಕಕ್ಕೆಲ್ಲ ಮಾಡ್ಕೊಂಡು ಏನ್ ಮಗ್ನೆ ಅದು ಚಾಕ್ಲೇಟ್ ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್ ನೋಡಿ ಮಗ್ನೆ. ವಾವ್, ಏನು ಮಗ್ನೆ? ವಾವ್. ಇನ್ 25 ಮಿನಿಟ್ಸ್ ಓಪನ್ ಮಾಡಂಗಿಲ್ಲ. ಚಾಕ್ಲೇಟ್ ಕೇಕ್ ಆಗುತ್ತೆ, ಆಮೇಲೆ ಓಪನ್ ಮಾಡೋದು. ನೋಡು ಚೆನ್ನಾಗಿದ್ಯಾ ಕೇಕು? ವಾವ್, ಇವತ್ತು ಹಬ್ಬ ಪ್ರೀತಮ್ಗೆ. ಹಬ್ಬ ಪ್ರೀತಮ್ಗೆ. ಅವ್ನ ಬರ್ತಡೇ ಎಲ್ಲ ಹಬ್ಬ ಮಾಡಿದ್ದ ಅದೇನಪ್ಪ. ಹೋಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊ.
ಯಾವತ್ತೂ ಪ್ರಗತಿ ಮಲ್ಗೋದಿಲ್ಲ. ಇವತ್ತು ತುಂಬ ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದು. ಸ್ಕೂಲಿಂದ ಬಂದು ಯಾವತ್ತೂ ಮಲ್ಗಲ್ಲ, ಇನ್ನು ನೈಟೇ ಮಲ್ಗೋದು. ಇನ್ನು ಬೆಳಗಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಇನ್ನು ಸ್ವಲ್ಪ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಲವಂಗ, ಉಪ್ಪು ಹಾಕಿ ಅನ್ನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಉದ್ರುದ್ರಾಗಿ ಚೆನ್ನಾಗಿ ಸ್ಮೆಲ್ ಘಮ ಘಮ ಅನ್ನೋ ಥರ ಆಗಿರುತ್ತೆ. ಇನ್ನು ಬಾಣಲಿಗೆ ಎಣ್ಣೆ, ತುಪ್ಪ, ಚಕ್ಕೆ, ಹಾಗೆ ಪಲಾವ್ ಎಲೆ, ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದಂಥ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿಟ್ಟಿದ್ದ ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ಬಟಾಣಿ ಇತ್ತಲ್ಲ, ಅದನ್ನು ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಮ್ಮ ಮನೆಯಲ್ಲಿ ಒಂದು 1/4 kg 1 kg ಬಟಾಣಿ ತಂದು ಇಟ್ಕೊಂಡಿರೋದು, ಅದಕ್ಕೆ ಅದೇ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ. ಇನ್ನು 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಸ್ವಲ್ಪ ಕ್ರಷ್ ಮಾಡಿ ಪೆಪ್ಪರನ್ನು ಹಾಕ್ಕೊಂಡು ಅನ್ನ ರೆಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ಸೋಯಾ ಸಾಸ್ನ ಯೂಸ್ ಮಾಡಿಲ್ಲ, ಬೇರೆ ಯಾವುದೇ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡಿಲ್ಲ. ಇಷ್ಟೇ ಸಾಕಾಗುತ್ತೆ. ಬಟಾಣಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ತುಂಬ ರೀತಿಯಾದಂಥ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಕ್ಯಾಬೇಜ್ ಹಾಕಿ, ಪನ್ನೀರ್ ಹಾಕಿ, ಬರೀ ವೆಜಿಟೇಬಲ್ಸ್ ಹಾಕಿ, ಸಿಂಪಲ್ ಆಗಿದ್ರೂ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ. ಇನ್ನು ಇಲ್ಲಿ ಕೇಕ್ ಕೂಡ ರೆಡಿ ಆಯಿತು. ನನ್ನ ಫ್ರೆಂಡ್ ಅಂದರೆ ನಮ್ಮ ನೈಬರು, ಅವ್ರು ಆಲ್ರೆಡಿ 2 years ಮೇಲಾಯಿತು ಇಲ್ಲಿಂದ ಸ್ವಂತ ಮನೆ ಖಾಲಿ ಮಾಡಿ ಅವ್ರ ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು ರೆಂಟ್ ಹೌಸ್ಗೆ ಹೋಗಿ ಅವ್ರು ಕಾಲ್ ಮಾಡಿದರು. ನಾವು ನಂದೆಲ್ಲ ಕತೆ ನೋಡಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊತ ಇದೆಲ್ಲ ಟೈಮ್ ಪಾಸ್ ಮಾಡಿದ್ವಿ. ಪ್ರೀತಮ್ಗಂತೂ ಇವತ್ತು ಭರ್ಜರಿ ಒಂಥರ ಟ್ರೀಟ್ ಅಂತಾರಲ್ಲ ಹಾಗೆ ಅವನಿಗೆ ನಮ್ಮ ಮನೇಲಿ ನಾನು ಕೇಕ್ ಮಾಡಿಬಿಟ್ರೆ ಇದ್ರ ಜೊತೆಗೆ ಫ್ರೈಡ್ ರೈಸ್ ಸೂಪರಾಗಿ ಆಗಿತ್ತು. ಟ್ರೈ ಮಾಡಿ ಉಪ್ಪು ಕರೆಕ್ಟಾಗಿರ್ಬೇಕು. ನಿನ್ ಪಾಲಿಂದ ನಿನ್ ಖಾಲಿ ಮಾಡಿದ್ಯಾ? ಇದು ನನ್ ಪಾಲಿಂದು. ನಿನ್ ಚಾಕ್ಲೇಟ್ ಇದೆ, ನಿನ್ ಪಾಲಿಂದೆಲ್ಲ ಖಾಲಿ ಮಾಡಿದ್ಯಾ? ಫ್ರಿಜ್ ಅಲ್ಲಿ ಇದೆ, ಸ್ವಲ್ಪ ನಾನು ಕೋಲ್ಡ್ ಆಗ್ಲಿ ಅಂತ. ಇದು ಡಾರ್ಕ್ ಚಾಕ್ಲೇಟ್ ಮೇಲೆ ಹಾಕಿದ್ನಲ್ಲ, ಅದ್ರ ಸ್ವಲ್ಪ ಪೀಸ್ ಕೆಳಗಡೆ ಬಿದ್ದಿತ್ತು. ಮೇಲ್ಗಡೆ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಮೆಲ್ಟ್ ಆಗಲ್ಲ, ಹಂಗೆ ಇರುತ್ತೆ. ಅದು ತಿನ್ಬೇಕಾದ್ರೆ ಹಂಗಂಗೆ ಇದಾಗತ್ತಲ್ಲ, ಅದು ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳಿ. ಇದು ಬನಾನಾ ವೀಟ್ ಪೂರ್ತಿ ನಿಮಗೆ ಬನಾನಾ ವೀಟ್ ಇದು ಕರೆಕ್ಟಾಗಿ ಇದಾಗಿದೆ. ಮಾಡ್ತಾರೆ ಯಪ್ಪ, ಇದೇನ್ ಹಿಂಗ್ ತಿನ್ನೈತೆ ಗೊತ್ತಾ? ಇದೇ ತರ ಮಾಡ್ತಾ ಇದ್ರೆ ಬೇಕ್ರಿ ಹೋಗೋ ಅವಶ್ಯಕತೆ ಇರಲ್ಲ. ನೀವು ಮಾಡ್ಕೊಟ್ಟೆ ಮನೆಯಲ್ಲೇ ಬೇಕ್ರಿ ಮಾಡ್ಕೊಬೇಕು. ಸಾಕು ಬಿಟ್ಟು ಗಾಡಿ ಎಲ್ಲರದಲ್ಲೂ ಇಸ್ಕೊಂತಿದ್ಯಾ ನೀನು? ಅದು ಒಳ್ಳೆ ಚಿನ್ನ ಇಲ್ಲಿ ಕೇಳಿಸ್ಕೊ. ಮಮ್ಮಿನ್ ಬಿಟ್ಬಿಟ್ಟು ಸ್ಕೂಲಿಗೆ ಹೋಗ್ತೀಯಾ ನೀನು? ಮಮ್ಮಿನ್ ಬಿಟ್ಟು ಸ್ಕೂಲಿಗೆ ಹೋಗ್ತೀಯಾ? ಹೋಗ್ತೀಯಾ? ಇನ್ನು ನನ್ ಮಗಂದ ಏನಾಯ್ತು ಅಂತ ಅಂದ್ರೆ, ಸ್ಕೂಲ್ದು ನಾವು ಏರ್ಫೋರ್ಸ್ ಸ್ಕೂಲು, ಆರ್ಮಿ ಸ್ಕೂಲು, ಅಲ್ಲಿ ಇಲ್ಲಿ ಅನ್ಕೊಂಡು ಎಲ್ಲ ಕಡೆ ಕ್ಲೋಸ್ ಆಗ್ಬಿಟ್ಟಿದೆ. ಹೋಗಿ ವಿಚಾರಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ನೋಡೋಣ ಅಂತ ಹೇಳಿದ್ದಾರೆ. ನೋಡ್ಬೇಕೇನಾಗತ್ತೆ ಅಂತ. ಇನ್ನ ಕೇಕು ಯಪ್ಪ ಪ್ರೀತಮ್ ಸಾಕು ಮಗ್ನೆ, ನಾನು ಮಾಡಲ್ಲ ಅಷ್ಟೇ ಇನ್ನೊಂದ್ಸರಿ. ಇನ್ನ ಇದು ನನ್ನ ಮಗಳಿಗೆ, ಇದು ಇವ್ರಿಗೆಲ್ಲ. ನಾನು ಇಷ್ಟೇ ತಿನ್ನೋದು, ನಾನು ಜಾಸ್ತಿ ತಿನ್ನಲ್ಲ. ಸಾಕು, ಓವರ್ ಆಗಿ ಆಡ್ಬೇಡ. ಸಾಕು ಮಾಡು. ಪ್ರಗತಿ ಇದು ಚೆನ್ನಾಗಿದ್ಯಾ? ನಿಮ್ ಡ್ಯಾಡಿ ಇನ್ನೊಂದು ಪೀಸ್ ಕೊಡ್ತೀನಿ. ನಾನು ಹೇಳಿದ್ದು ಟ್ರಯಾಂಗಲ್ ಶೇಪ್ ತಗೊಂಬಂತ. ಹಾರ್ಟ್ ಶೇಪ್ ತಂದ್ರೆ ಅದು ಕಟ್ ಮಾಡಕ್ಕೆಲ್ಲ ಲೇಟಾಗಿ ಆಗಲ್ಲ. ಅದು ಬನಾನಾ ಹಾಕಿರೋದಕ್ಕೆ ಸ್ವಲ್ಪ ಅದು ಇದ್ರ ತರ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೆ ಒಂದು ಬಾರಿಸ್ತಾ ಇರೋದು. ಇಲ್ಲೇ ಇಟ್ರೆ ನನ್ನ ಮಗ ಮುಗಿಸ್ಬಿಡ್ತಾನೆ. ಆಮೇಲೆ ಮನೆ ಹುಡ್ಕೋದು ಅಷ್ಟೇನೆ ಸಿಕ್ಕಾಪಟ್ಟೆ ಕಷ್ಟ. ಸುತ್ತಿದೀವಿ ಅಂತ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಅಷ್ಟು ಮನೆ ಸುತ್ತಿದೀವಿ. ಅಷ್ಟು ಇಳಿಯೋದು ಹೋಗೋದು, ಗೇಟ್ ಹತ್ರ ಸೆಕ್ಯೂರಿಟಿನ ಕೇಳೋದು, ಭಯ್ಯ ಗರ್ ಖಾಲಿ ಏಕ್ಯಾ ನೈ ಅದ್ ಕೇಳಿ ಅವ್ರಿಗೆ ನೈ ಅಂದ ತಕ್ಷಣ ನಂಗೆ ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟು. ಯಾರು 50 ಅಪಾರ್ಟ್ಮೆಂಟ್ ನ ನೋಡಿದ್ವಿ. ಅಂದ್ರೆ ಸಣ್ಣವು, ಈ ತರ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಮನೆ ಇರ್ತಾವ ಅಷ್ಟೇ, ಸ್ವಲ್ಪ ಮನೆ ಪಾರ್ಕಿಂಗ್ ಅಷ್ಟೇ ಇರುತ್ತೆ. ನಮ್ಗೆ ಮೇನ್ ಪಾರ್ಕಿಂಗ್ ಬೇಕಾಗಿತ್ತಲ್ವಾ ಕಾರ್ಗೆ ಅಂತ. ಅವ್ರು ಹೋಗಿ ಕೇಳ್ತಿದಾಗ ಸರಿ ಓಕೆ, ಇನ್ 2 months ಒಳಗೆ ಯಾರಾದ್ರೂ ಖಾಲಿ ಮಾಡೋಂಥವ್ರು ಇದಾರ ಅಂದ್ರೆ, ಇಲ್ಲ ಎಲ್ಲ ಈಗ ತಾನೇ ಬಂದಿರೋರು ಈ ಖಾಲಿನೇ ಮಾಡಲ್ಲ, ಈ ಏರಿಯಾದಲ್ಲೇ ಸಿಗಲ್ಲ ಅಂತ.
ಸಿಕ್ಕಾಪಟ್ಟೆ ಕಷ್ಟ ಇದೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ಹುಡ್ಕೋದು. ಇವಾಗಂತೂ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಖಂಡಿತ ಬಾಡಿಗೆ ಮನೆಗಳು ಸಿಗಲ್ಲ, ಹುಡುಕ್ಬೇಕು. ಏನ್ ಸುಮಾರು ಜನ ಹೇಳ್ಬೋದು ಬ್ರೋಕರಿಗೆ ಕೊಡ್ಬೋದಲ್ವಾ, ಯಾರಾದ್ರೂ ಬ್ರೋಕರಿಗೆ ಒಪ್ಪಿಸ್ಬಿಡ್ಬೋದು ಅಂತ. ಅವ್ರಿಗೂ ಕೂಡ ಫೈನಲ್ ಲಾಸ್ಟ್ ಅಲ್ಲಿ ಅವ್ರಿಗೂ ಕೂಡ ಹೇಳಿದೀವಿ, ನೋಡೋಣ ಯಾವ್ದಾದ್ರು ಒಂದ್ ಮನೆ ಅಂದ್ರೆ. ನಮ್ಮ ಮನೆಯವ್ರು ಬೇಡ ಬ್ರೋಕರ್ ಹತ್ರ ಹೋಗೋದು, ನಾನೇ ಏನೋ ಒಂದ್ ಮಾಡಿ ಹುಡುಕ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮ ಇದ್ರಲ್ಲಿ ನಮ್ಮ ಅನುಕೂಲಕ್ಕೆ ಯಾವ್ದಾದ್ರು ಒಂದ್ ಮನೆ ರೆಡಿಯಾಗಿ ಕಾಯ್ತಾ ಇರುತ್ತೆ, ಅದ್ ಸಿಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು. ಏನ್ ಮಮ್ಮಿ? ಬನಾನಾ ಕೇಕ್. ಏನಂತೆ? ಬನಾನಾ ಕೇಕ್ ಅಂತ ನಿನ್ಗೆ ಯಾರು ಹೇಳಿದ್ರು? ಸ್ಕೂಲ್ಗೆ ಹೋಗ್ತೀಯ ಮಮ್ಮಿ? ಮಮ್ಮಿನ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತೀಯ? ಹೋಗ್ಬೋದ್ರೆ ಪರವಾಗಿಲ್ಲ, ಮನೆಯಲ್ಲಿ ಪ್ಲೀಸ್ ಹೋಗು. ಡೈಲಿ ಮನೇಲಿ ಇರ್ತಾನೆ, ಇನ್ಮೇಲೆ ಸ್ಕೂಲಿಗೆ ಬೇರೆ ಹಾಕ್ಬೇಕು. ಒಂದು ಅಡ್ಮಿಷನ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದೆಲ್ಲ ಆದ್ಮೇಲೆ ನೋಡ್ಬೇಕು ಏನು ಎತ್ತ ಅಂತ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದಾಗಿತ್ತು ನನ್ನ ಲೈಫ್ ಅಪ್ಡೇಟ್. ಹಾಗೆ ಸ್ವಲ್ಪ ರೆಸಿಪೀಸ್ ಅಂದ್ರೆ ನಾನು ಡೈಲಿ ಮನೇಲಿ ಏನ್ ಮಾಡ್ತೀನಿ ಅದನ್ನ ಶೂಟ್ ಮಾಡ್ಬಿಡ್ತೀನಿ. ಇದು ನನ್ನ ವ್ಯೂವರ್ಸ್ಗೋಸ್ಕರನೇ ಮಾಡಿದ ಚಾಕ್ಲೇಟ್ ಕೇಕ್. ಅವರು ಕೇಳಿದ್ರು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್ ಹೇಳೋದಕ್ಕೂ ಮೊದಲಿಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರ್ಬೇಕು ಅಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಪ್ರೀತಮ್ದು ಕಾಟ ನಮ್ಗೆ ಗೊತ್ತಲ್ಲ, ಅವನಿದ್ರೆ ನನ್ ಮಾತಾಡಕ್ ಆಗಲ್ಲ. ಆಮೇಲೆ ಇನ್ನೊಂದ್ ಏನೋ ಹೇಳ್ಬೇಕು ಅಂತ ಅನ್ಕೊಂಡಲ್ಲಪ್ಪ. ಹಾ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ವಿಡಿಯೋಗೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ 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 ಬಾಯ್. ನನ್ ಮಗಂಗೆ ಎಲ್ಲ ಗೊತ್ತು, ವ್ಯೂವರ್ಸ್ ಯಾರು, ಎಲ್ಲಿ ಬಾಯ್ ಮಾಡ್ಬೇಕು, ಯಾರಿಗ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಓಕೆ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್. ಪ್ರಗತಿ ಕಾಯ್ತಾ ಇದಾರೆ ಪಾಪ ಕೇಕ್ ತಿನ್ನಕ್ಕೆ. ಬಾಯ್.